ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಕೆಸೆಟ್ 2023ನಲ್ಲಿ ಯಾರು ಎಕ್ಸಾಮ್ ಬರೆದು ಪಾಸ್ ಆಗಿದ್ರಿ, ಎಲಿಜಿಬಲ್ ಆಗಿದ್ರಿ, ಅವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಸನ್ನು 11 ಜುಲೈ 2024ರಿಂದ 22 ಜುಲೈ 2024ರವರೆಗೆ ಕರೆಯಲಾಗಿತ್ತು. ಅಂದರೆ ಡೇಟ್ ವೈಸ್, ಸಬ್ಜೆಕ್ಟ್ ವೈಸ್ ಅದನ್ನು ಅವರು ಲಿಸ್ಟ್ ಬಿಟ್ಟಿದ್ದರು. ಸೊ ಯಾರಿಗೆ ಆ ಡೇಟಿಗೆ ಹೋಗಿ ಅವರು ವೆರಿಫಿಕೇಷನ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ, ಸೊ ಅವರಿಗೆ ಒಂದು ಕೊನೆಯ ಅವಕಾಶ ಅಂತೇಳಿ ಕೆಎಯಿಂದ ಇವತ್ತು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಅದೇನಂತ ನೋಡ್ಕೊಳ್ಳೋಣ. ಸೊ ಕೆಎ ವೆಬ್ಸೈಟಿಗೆ ಹೋಗಿ ಇಲ್ಲಿ ಹೋಮ್ ಪೇಜ್ನಲ್ಲಿ ಪ್ರವೇಶ ಅಂತ ಆಪ್ಷನ್ ಇರ್ತದೆ ನೋಡಿ. ಇದರಲ್ಲಿ ಲಾಸ್ಟ್ ಒಂದು ಆಪ್ಷನ್ ಯಾವುದು, ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2023, ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ಕೆಸೆಟ್ 2023 ಡಾಕ್ಯುಮೆಂಟ್ ಪರಿಶೀಲನೆಗೆ ಅಂತಿಮ ಅವಕಾಶ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಪೇಜ್ ಓಪನ್ ಆಗ್ತದೆ. ಓಕೆ, ಪ್ರಕಟಣೆ ನೋಡ್ರಿ. ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ದಿನಾಂಕ 11/7/2024ರಿಂದ 22/7/2024ರವರೆಗೆ ಜರುಗಿದ ಕೆಸೆಟ್ 2023 ದಾಖಲಾತಿ ಪರಿಶೀಲನೆಗೆ ಅನಿವಾರ್ಯ ಕಾರಣಗಳಿಂದ ಹಾಜರಾಗದ ತಾತ್ಕಾಲಿಕ ಪಟ್ಟಿಯಲ್ಲಿ ಅರ್ಹರಾದ ಅಭ್ಯರ್ಥಿಗಳಿಗೆ ದಾಖಲಾತಿ ಪರಿಶೀಲನೆಗಾಗಿ 31/7/2024ರಂದು ಕೊನೆಯ ಅವಕಾಶವನ್ನು ನೀಡಲಾಗಿದೆ. ಅಂದರೆ ಯಾರು 11ರಿಂದ 22ರವರೆಗೂ ನಡೆದಂತಹ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಾಖಲಾತಿ ಪರಿಶೀಲನೆಗೆ ಯಾರಿಗೆ ಹಾಜರಾಗಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಮ್ಮದು ಚಾನಲ್ನಲ್ಲಿ ಕಮೆಂಟ್ ಮುಖಾಂತರ ಕೇಳ್ತಾ ಇದ್ರು, ಸರ್ ನಮಗೆ ಬಿ ಎಡ್ ಎಕ್ಸಾಮ್ ಇದೆ, ಸೊ ನಮ್ಗೆ ಅವಾಗ ಬೇರೆ ಎಕ್ಸಾಮ್ ಇರೋದ್ರಿಂದ ನಾವು ಹೇಗೆ ಮಾಡೋದು, ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅಂತೇಳಿ ನಾನು ಅವ್ರಿಗೆ ವೇಟ್ ಮಾಡಿ ಅಂತ ಹೇಳಿದ್ದೆ. ಮೋಸ್ಟ್ಲಿ ಚಾನ್ಸ್ ಕೊಟ್ಟರು ಕೊಡ್ಬೋದು ಅಂತೇಳಿ. ಸೊ ಅವ್ರಿಗೆ ಒಂದು ಲಾಸ್ಟ್ ಕೊನೆಯ ಚಾನ್ಸ್ ಅಂತೇಳಿ ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಮ ಅನಿವಾರ್ಯ ಕಾರಣಗಳಿಂದಾಗಿ ಯಾರಿಗೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಟೆಂಡ್ ಆಗ್ಲಿಕ್ಕೆ ಆಗಿಲ್ಲ, ಅವರು ನೀವು 31 ಜುಲೈ 2024ರಂದು ಹೋಗಬೇಕಾಗ್ತದೆ. ಹೋಗಿ ಮತ್ತೆ ಇನ್ನೊಂದು ಆಪ್ಷನ್ ಏನಿದೆ, ದಾಖಲಾತಿ ಪರಿಶೀಲನೆ ಸಂಪೂರ್ಣಗೊಂಡು ಪ್ರಮಾಣ ಪತ್ರ ಪಡೆಯದಿರುವ ಅಭ್ಯರ್ಥಿಗಳು. ಫಾರ್ ಎಕ್ಸಾಂಪಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಅಂದರೆ 11ನೇ ತಾರೀಕಿಗೆ ಅವ್ರದ್ದೇ ಸ್ಟಾರ್ಟ್ ಆಗಿತ್ತು. ಫಸ್ಟ್ 2500 ಸ್ಟೂಡೆಂಟ್ಸ್ ಇದ್ರು ಅವರು. ಓಕೆ, ಅಷ್ಟು ಸ್ಟೂಡೆಂಟ್ಸಿಗೆ ಅವರು ಫಸ್ಟ್ ಡೇನೇ ಅಂದರೆ 11ನೇ ತಾರೀಕಿಗೆ ಅವರು ಕರೆದಿದ್ರು, 11 ಮತ್ತು 12ನೇ ತಾರೀಕಿಗೆ. ಸೊ ಅವತ್ತು ಅವರಿಗೆ ಡಾಕ್ಯುಮೆಂಟ್ಸ್ ಇದು ಸರ್ಟಿಫಿಕೇಟ್ಸ್ಗಳನ್ನು ಕೊಡಲಿಲ್ಲ. ಅಂದರೆ 2 ಡೇಸ್ ಇದ್ದ ಮೇಲೆ ಆಮೇಲೆ ಕೊಡ್ತೀವಿ ಅಥವಾ ಪೋಸ್ಟ್ ಮುಖಾಂತರ ಕಳಿಸ್ತೀವಿ ಅಂತೇಳಿ ಕಳಿಸಿದ್ರು ಅವರು, ಅಕ್ನಾಲೇಜ್ಮೆಂಟ್ಸ್ಗಳನ್ನು ಕೊಟ್ಟು. ಓಕೆ, ಸೊ ಅವರು ತಮ್ಮ ಏನಾದರೂ ಅಕ್ನಾಲೇಜ್ಮೆಂಟ್ ಇದ್ದರು. ಈಗ ಯಾರು ದಾಖಲಾತಿ ಪರಿಶೀಲನೆಗಳನ್ನು ಮಾಡ್ಕೊಂಡು ಆದಮೇಲೆ ಯಾರು ಸರ್ಟಿಫಿಕೇಟ್ ಇಶ್ಯೂ ಮಾಡದೇನೆ ಹಾಗೆ ಬಂದುಬಿಟ್ಟಿದ್ದೀರಿ, ಅವರು ಕೂಡ ನಿಮ್ಮ ಕಡೆ ಇರುವಂಥ ಅಕ್ನಾಲೇಜ್ಮೆಂಟ್ ಖುದ್ದಾಗಿ ನೀವೇ ಹೋಗಬೇಕಾಗ್ತದೆ. ಕೆಳಗೆ ಕೊಟ್ಟಿದ್ದಾರೆ ನೋಡಿ, ಖುದ್ದು ಹಾಜರಾಗಿ ಪಡೆಯಬೇಕು. ಪಡೆಯದಿದ್ದಲ್ಲಿ ಮತ್ತೆ ಮುಂದಿನ ದಿನಗಳಲ್ಲಿ ಪೋಸ್ಟ್ ಮುಖಾಂತರ ಕಳುಹಿಸಲಾಗುವುದು ಅಂತೇಳಿ. ಓಕೆ, ಸೊ ನಿಮಗೇನಾದರೂ ನಿಯರ್ ಬೆಂಗಳೂರಿಗೆ ನೀವು ಏನಾದರೂ ಇದ್ದರೆ 31st 7ಗೆ ಹೋಗಿ. ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅವರು ಕೂಡ ಹೋಗ್ಬೋದು. ಅಕ್ನಾಲೇಜ್ಮೆಂಟ್ ತೆಗೆದುಕೊಂಡು ಹೋಗಿ ನಿಮಗೆ ಸರ್ಟಿಫಿಕೇಟನ್ನು ಹಾರ್ಡ್ ಕಾಪಿ ಕೊಡ್ತಾರೆ. ಓಕೆ, ಮತ್ತು ಯಾರು ಅನಿವಾರ್ಯ ಕಾರಣಗಳಿಂದಾಗಿ ಹೋಗಲಿಕ್ಕೆ ಆಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿಲ್ಲ, ಅವರು ಕೂಡ ನೀವು 31/7ಕ್ಕೆ ಕೊನೆಯ ಅವಕಾಶ ಅಂತ ಹೇಳೋರು ಕೊಟ್ಟಿದ್ದಾರೆ. ಓಕೆ, ಸೊ ಈ 11ರಿಂದ 22ರವರೆಗೆ ಇದ್ದಂಥ ಎಲ್ಲ ಸಬ್ಜೆಕ್ಟ್ಗಳ ಡೇಟ್ ವೈಸ್ ಯಾರ್ಯಾರು ಅಟೆಂಡ್ ಆಗಿಲ್ಲ ಅವರು 31ಕ್ಕೆ ಅಟೆಂಡ್ ಆಗ್ಬೋದು ಒಂದು. ಮತ್ತು ಯಾರು ಡಾಕ್ಯುಮೆಂಟ್ ಇದು ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿಲ್ಲ ಅವರು ಕೂಡ ಇಶ್ಯೂ ಮಾಡಿಕೊಳ್ಳುವಂಥದ್ದು 31st 7ಗೆ. ಓಕೆ, ಎಲ್ಲರೂ ಕೂಡ ಅವತ್ತೇ ಬಂದು ನೀವು ನಿಮ್ಮ ದಾಖಲಾತಿ ದಾಖಲೆಗಳನ್ನು ಪರಿಶೀಲನೆ ಮಾಡಿಕೊಂಡು ಹೋಗುವಂಥದ್ದು. ಓಕೆ, ಇದಿಷ್ಟು ಈ ಇವತ್ತಿನ ವಿಡಿಯೋದ ಮಾಹಿತಿಯಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.